ಪೂರ್ತಿಯಾಗಿ ನಂಬಿರ್ತಾರಲ್ಲ ಅಂಥವ್ರ ನಂಬಿಕೆಗೆ ಮೋಸ ಮಾಡಬೇಡಿ ಯಾವತ್ತೂ ಅಷ್ಟೇ, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು. ಯಾಕೆ ಅಂದರೆ ಒಂದ್ಸತಿ ನಂಬಿಕೆ ಕಳ್ಕೊತೀರಾ, ಪ್ರಾಮಿಸ್ ಮಾಡ್ತೀರಾ ನಾನು ಈ ಥರ ಕೆಲಸ ಇನ್ಮೇಲೆ ಮಾಡಲ್ಲ ಸಾರಿ ಅಂತ, ಮತ್ತೆ ಅದೇ ಮಿಸ್ಟೇಕ್ ಮಾಡ್ತೀರಾ, ಮತ್ತೆ ಪ್ರಾಮಿಸ್ ಮಾಡ್ತೀರಾ ಸಾರಿ ಇದು ಲಾಸ್ಟ್ ಚಾನ್ಸ್ ಇನ್ಮೇಲೆ ಮಾಡಿ, ಮತ್ತೆ ಅದೇ ಕೆಲಸ ಮಾಡ್ತೀರಾ. ನೀವು ಯಾವಾಗ ಸತತವಾಗಿ ಈ ಥರ ಪ್ರಾಮಿಸ್ಗಳನ್ನ ಬ್ರೇಕ್ ಮಾಡ್ಕೊತಾ ಹೋಗ್ತೀರಾ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವರು ನಿಮ್ಗೆ ಅದೇ ಮೋಸ ವಾಪಸ್ ಮಾಡಿದಾಗ ನಿಮ್ಗೆ ತಡ್ಕೊಳಕ್ಕಾಗಲ್ಲ. ನೀವು ಅವ್ರನ್ನ ವಾಪಸ್ ಪಾಯಿಂಟ್ ಔಟ್ ಮಾಡ್ತೀರಾ ಯಾಕೆ ಈ ಥರ ಮಾಡಿದ್ರೆ, ಬಟ್ ನೀವು ಅವ್ರಿಗೆ ಏನು ಮಾಡಿದ್ರಿ ಅನ್ನೋದನ್ನ ಮರ್ತೋಗ್ಬಿಡ್ತೀರಾ ನೀವು. ಹೌದು, ಅವ್ರಂಗೆ ನನಗೆ ಯಾಕೆ ಮೋಸ ಮಾಡಿದ್ರು, ನನಗೆ ಯಾಕೆ ಆ ಥರ ಮಾಡಿದ್ರು, ನಾನು ಅವ್ರಿಗೆ ಏನು ಮಾಡಿದ್ದೆ, ಕೆಲವ್ರನ್ನ ಜೀವಂತವಾಗೇ ಸಾಯಿಸ್ಬಿಟ್ಟಿರ್ತೀರ, ನಿಮ್ಗೆ ಗೊತ್ತೇ ಇರಲ್ಲ. ಬಾಡಿಲಿರೋ ಎನರ್ಜಿ ನೀವು ಯಾರ ಬಗ್ಗೆನಾರು ಕೆಟ್ಟದಾಗಿ ಥಿಂಕ್ ಮಾಡಿದಾಗ ಮಲಿನಗೊಳ್ಳುತ್ತೆ. ಅದ್ರ ಬಗ್ಗೆ ಮಾತಾಡಿದ್ರಿ ಅಂದ್ರೆ ಮತ್ತಷ್ಟು ಮಲಿನಗೊಳ್ಳುತ್ತೆ. ಅದ್ರ ಬಗ್ಗೆ ನೀವೇನಾದ್ರು ಆಕ್ಷನ್ ತಗೊಂಡ್ರಿ ಅಂತಂದ್ರೆ ಇನ್ನಷ್ಟು ಮಲಿನಗೊಳ್ಳುತ್ತೆ. ಬಟ್ ಅಥರ್ವದ ವೇದದ ಪ್ರಕಾರ ಅಂದ್ರೆ ಈ ಮಾಟ ಮಂತ್ರ ವಾಮಾಚಾರಕ್ಕೆ ಹೋಗಿ ಇನ್ನೊಬ್ರ ಕೈಲಿ ನೀವು ತಗೊಂಡ್ರೆ ಅಂತಂದ್ರೆ ದರ್ ಇಸ್ ಅ ಹ್ಯೂಜ್ ಬರ್ಡನ್ ಆನ್ ಯು. ನೀವು ಒಂದನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ, ಒಬ್ರು ಕೆಟ್ಟದ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದ್ರದ್ದು ಏಟ್ ನಿಮ್ಗೂ ಬೀಳ್ತಾ ಇರುತ್ತೆ. ಬಟ್ ಯು ಆರ್ ಬ್ಲೈಂಡೆಡ್ ಬೈ ಯುವರ್ ವೈಸಸ್ ಅಂಡ್ ನಿಮ್ಮ ಕೋಪ, ನಿಮ್ಮ ಕೆಟ್ಟತನ ಏನಿದೆ ಅದರಿಂದ ಅಷ್ಟು ಬ್ಲೈಂಡ್ ಆಗಿ ಅದನ್ನು ಪ್ರಯೋಗ ಮಾಡ್ತಾ ಇದ್ದೀರಾ ಅಂತಂದ್ರೆ, ಈ ಮೊದಲನೇ ಮೂರು ನಾನು ಹೇಳಿದೆ ಥಾಟ್, ಆಕ್ಷನ್ ಮತ್ತೆ ನೀವು ಮಾಡೋದು ನಿಮಗೆ ಅಫೆಕ್ಟ್ ಮಾಡಿದ್ರೆ, ನಾಲ್ಕನೇ ಪ್ರಾಕ್ಟೀಸ್ ಏನಿದೆ ಅದು ನಿಮ್ಮ ಹೋಲ್ ಲೀನಿಯೇಜ್ ನ ಎಫೆಕ್ಟ್ ಮಾಡುತ್ತೆ. ನಿಮ್ಮ ನೆಕ್ಸ್ಟ್ ಜನಾಂಗ ಏನ್ ಬರುತ್ತೆ ಬ್ಲಡ್ ಅಲ್ಲಿ ಹರಿಯೋಕ್ ಶುರು ಆಗುತ್ತೆ. ಸೊ ನೀವು ನಿಮ್ಮನ್ನಷ್ಟೇ ರಿಯೂನ್ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ನೆಕ್ಸ್ಟ್ ಜನಾಂಗಗಳನ್ನು ವಿಷದಿಂದ ತುಂಬ್ತಾ ಇದ್ದೀರಾ ಅಂತ.